ಈ ಚಾ ಏನಾದ್ರೂ ನನ್ನ ಗಂಡ ಕುಡ್ದು ಬಿಟ್ಟಂದ್ರ ಅಯ್ಯೋ ನನ್ನ ಹೆಂಡತಿ ಎಷ್ಟು ಚಾ ಮಾಡ್ಯಾ ಅಂತ ನಾನು ಹೊಗಳಿದ್ದೆ. ಇವತ್ತಿನ ಈ ಕತೆ ಹೊಸದೈತೆ. ನಿನ್ನೆದು ಅದು ಅಲ್ಲಿಗೆ ಎಂಡ್ ಆಯ್ತು. ಇವತ್ತಿಂದ ಈ ಕತೆ ಹೊಸದಿರುತ್ತೆ ನೋಡಿ. ಮತ್ತೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಗಂಡ ಹೆಂಡತಿ ಒಂದು ಸಂಬಂಧದ ಕತೆ. ಇದು ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಜ್ಯೋತಿ ಜ್ಯೋತಿ ರೀ ತಗೊಳ್ರಿ, ನಿಮ್ಗೋಸ್ಕರ ಚಾ ಮಾಡಿದ್ದೇನೆ ನಾನು. ಹೌದಾ, ಸರಿ. ಇವತ್ತು ಏನು ಅಡುಗೆ ಮಾಡಕತ್ತಿ? ನನ್ನ ದೋಸ್ತ್ ಬರಾಕತ್ತಾನ, ಅವನು ದೊಡ್ಡ ರಿಚ್ ಫ್ಯಾಮ್ಲಿ, ಅದಕ್ಕೆ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡು. ನೀವೇ ಹೇಳಿ ಏನು ಮಾಡಲಿ ಅಂತ ಮಾಡ್ತೀನಿ ರೀ. ಹ್ಞೂ ಆಲೂ ಪರೋಟ ಮಾಡು. ಆಲೂ ಪರೋಟ ರೈತಾ ಮಾಡು, ಅದಕ್ಕೆ ಶೇಂಗಾ ಚಟ್ನಿ ಮಾಡು. ಮತ್ತು ರೈಸ್ ಒಳಗೆ ಫ್ರೈಡ್ ರೈಸ್ ಮಾಡಿಬಿಡು, ಮತ್ತು ಸ್ವೀಟ್ ಒಳಗೆ ಜಾಮೂನ್ ಮಾಡಿಬಿಡು. ಇಷ್ಟೊಂದೆಲ್ಲ ಐಟಮ್ಮ? ಸರಿ ರೀ, ಇವಾಗಿಂದನೇ ಸ್ಟಾರ್ಟ್ ಮಾಡ್ತೀನಿ. ಜಾಮೂನ್ ಇಟ್ಟಿಲ್ಲ, ಸ್ವಲ್ಪ ತರಿಸ್ತೀರಾ? ಹ್ಞೂ ನಮ್ಮ ತಂಗಿ ಕಡೆ ತರಿಸ್ತೀನಿ ಇರು. ಸರಿ ರೀ. ನಾನು ಚಾ ಕುಡ್ಕೊಂತ ಆಕೆಗೆ ಹೇಳ್ತೇನೆ, ಆಕೆ ತೊಗೊಂಬರ್ತಾಳೆ. ಪಟ ಶುರು ಮಾಡ್ಕೋಬೇಕವ. ಆಲೂ ಪರೋಟ ಮಾಡಿ ಮತ್ತು ಶೇಂಗಾ ಚಟ್ನಿ ಮಾಡ್ತೇನೆ ಅದ್ರ ಜೊತೆ. ಜಾಮೂನ್ ಏನು ಬಡ ಆಕೈತಿ. ಅತ್ತಿಗೆ, ಓ ಬಂದ್ಯಾ? ಹೋಗಿ ಇಲ್ಲಿ ಅಂಗಡಿ ಐತಲ್ಲ, ಅಲ್ಲಿ ಹೋಗಿ ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಾ. ಹಾಂ ಸರಿ. ಮತ್ತು ನಂಗೆ ಒಂದು 5 ರೂಪಾಯಿ ಕೊಡೋದಕ್ಕೆ ಕುರ್ಕುರೆ ತೊಗೋತೀನಿ. ಅಲ್ಲೇ ಹೊರಗಿದ ನಿಮ್ಮನ್ನ, ಅಲ್ಲೇ ಅವನ ಹತ್ರ 5 ರೂಪಾಯಿ ಇಸ್ಕೊಂಡು ಜಾಮೂನ್ ಪ್ಯಾಕೆಟ್ ಒಂದು ತೊಗೊಂಡ್ರೆ ಒಂದು ಫ್ರೀ ಇರ್ತೈತಲ್ಲ, ಅದನ್ನು ತೊಗೊಂಡು ಬಾ. ಸರಿ ಅದಕ್ಕೆ. ಅರವಿಂದ, ಹೆಂಗದ್ಯೋ? ನನಗೇನಾಗಂದೇವ ದೋಸ್ತ, ಮಸ್ತ್ ಅದೇ ನೋಡ್ನ. ಅಲ್ಲ ನೀನು ಹೆಂಗದು ರವಿ? ಅಲ್ಲ ಏನಿದು ಮೀಸಿ ಗಿಸಿ ಬೋಳ್ಸಿ ಎಲ್ಲ ಏನು ದೇವದಾಸ್ ಆಗ್ಬಿಟ್ಟಿದ್ಯೇನ? ನಿನ್ನವೇನು ಭಾಳ ಅದಾವೇನೋ ಅರವಿಂದ? ಅರವಿಂದ, ನಾನು ಹೇಳಿದ್ನಲ್ಲ, ನೀವು ಫೋನ್ ಹಚ್ಚಿದ್ನಿ, ನಂಗೆ ಏನಿಲ್ಲ ಅಂದ್ರೂ ಒಂದು 10 ಲಕ್ಷ ಬೇಕು. ಅಯ್ಯೋ ಅಣ್ಣ, ಏನು ಯಾರ ಹತ್ರ ಸಾಲ ಮಾಡಕತ್ತಾನ? 10 ಲಕ್ಷ ರೂಪಾಯಿನ? ಯಾಕ? ಇಲ್ಲೇ ನಿಂತಿರ್ತೀನಿ. ಮತ್ತು ನಾನು ಹೋಗಿ ಇಲ್ಲಿ ರೊಕ್ಕ ಕೇಳಿದ್ನಂದ್ರೆ ಬೈತಾನ. ಅವ್ರು ಹೋದ್ಮೇಲೆ ರೊಕ್ಕ ಕೇಳ್ತೀನಿ. ಅಲ್ಲ, ಮೊದಲು ನೀನು ಹುಡುಗಿ ತೋರಿಸು, ಆಮೇಲೆ ಆಮೇಲೆ ನಾನು ನಿನಗೆ ರೊಕ್ಕದ ಮಾತಾಡ್ತೇನೆ. ನಾನು ಕೊಡೋದು ಮಾತ್ರ 5 ಲಕ್ಷ ರೂಪಾಯಿ ಮಾತ್ರ, ಅದ್ರ ಮೇಲೆ ಇಲ್ಲ. ಹಂಗೆ ಅನ್ಬೇಡ ಅರವಿಂದ. ನನಗೆ 10 ಲಕ್ಷ ಸಾಲ ಐತಿ, ಅದೊಂದು ಹಾತು ಬಿಟ್ಟು ನಾನು ತಲೆ ಮೇಗಿನ ಚಿಂತೆ ಕಳಿತೈತಿ. ನೀನು ನೋಡು ನನ್ನ ಹೆಂಡ್ತಿನ, ಹಂಗೆ ಅರ್ಗಿನಿ ಬೆನ್ನೆ ಥರ ಅದಾಳ, ಕೈ ಹಿಡಿದು ಮುಟ್ಟಬೇಕು ಆ ಥರ ಅದಾಳ. ಮೊದಲ ನೀನು ಹೆಂಡತಿ ಕರಿ, ಮುಖ ನೋಡ್ತೀನಿ. ಅವಾಗಿಂದ ಬರೀ ಹೆಂಡತಿ ವರ್ಣನೆ ಮಾಡೋದಾತು. ನಾನು ಹೆಂಡತಿ ಕರ್ ತೋರ್ಸಿನಂದ್ರೆ ನೀನು ಬಿಡೋದೇ ಇಲ್ಲ, ಅವಳೇ ಮದುವೆ ಆಗ್ಬಿಡ್ತೀಯ. ಹಂಗೆ ಅದಾಳ್ಕನವನು. ನನಗೆ ಬರೋಬ್ಬರ ಹೊಂದಿರಾತು. ನನ್ನ ಡೀಲ್ಗೆ ಅವ್ರು ಕರೆಕ್ಟಾಗಿದ್ರೆ ಸಾಕು. ಮತ್ತು ನಕ್ರ ಏನು ಮಾಡಂಗಿಲ್ಲಲ್ಲ, ಸ್ವಲ್ಪ ಮಾಡ್ತಾಳೆ, ಆಮೇಲೆ ತಾನೇ ಗಪ್ ಆಗಲೇಬೇಕಲ್ಲ, ಅನಿವಾರ್ಯ. ನಾನು ಆಕಿನ ಲವ್ ಮಾಡಿ ಮದುವೆ ಆಗಿದ್ದೀನಿ. ಅಯ್ಯೋ ಶಿವನೇ, ಏನು ಮಾತಾಡ್ತಾನ ಅನ್ನ ಅನ್ನ ಅಕ್ಕೆ ಬಗ್ಗೆ ಹಿಂಗ? ಇಲ್ಲ, ಈ ವಿಷಯ ನಾನು ಮೊದಲು ಅದಕ್ಕೆ ಕೇಳಬೇಕು. ಹಿಟ್ಟು ನಾದಿಟ್ಟೆ, ಇನ್ನು ಆಲೂಗಡ್ಡೆ ಕುದಿಸ್ತೀನಿ. ಅದಕ್ಕೆ ಯಾಕೆ ಚಿನ್ನು, ಯಾಕೆ ಹಿಂಗೆ ಓಡ್ ಬಂದೆ? ಅದಕ್ಕೆ ನೀವು ಬೇಗ ಈ ಮನೆ ಬಿಟ್ಟು ಹೋಗ್ಬಿಡಿ. ಯಾಕೆ ಹಿಂಗೆ ಹೇಳತ್ತಿ ಚಿನ್ನು? ಅದು ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ. ನೀವು ಏನು ಹೇಳಿದ್ರೂ ನಂಬೋದಿಲ್ಲ. ನೀವು ಈ ಮನೆ ಬಿಟ್ಟು ಹೋಗ್ಬಿಡಿ ಅದಕ್ಕೆ. ಅಲ್ಲ, ನನ್ನ ಈ ಮನೆ ಬಿಟ್ಟು ಹೋಗಂತ ಐತಿಲ್ಲ, ಯಾಕೆ ಏನಾಯ್ತು? ನೀನು ಏನಂತ ನಿಜ ಹೇಳು. ಅಲ್ಲಿ ಅದು ಅಣ್ಣ ಜೊತೆ ಅಣ್ಣನ ದೋಸ್ತ್ ಬಂದಿದ್ದಾನಲ್ಲ. ಹಾಂ ಬಂದಿದ್ದಾರೆ. ಅವರು ನಿನ್ನ ಜೊತೆ ಏನಾದರೂ ಕೆಟ್ಟದಾಗಿ ನಡ್ಕೊಂಡ್ರಾ? ಇಲ್ಲ, ಅದು ಅವ್ರು ಸರಿ ಇಲ್ಲ. ನೀವು ಅವ್ರಿಗೇನು ಅಡುಗೆ ಮಾಡಿಕೊಡ್ಬೇಡಿ, ನೀವು ಹೊರಗೂ ಹೋಗಬೇಡಿ, ನೀವು ಈ ಮನೆಯಿಂದ ನೀವೆಲ್ಲರೂ ದೂರ ಹೋಗಿ. ಅಲ್ಲ, ಏನು ಮಾಡತ್ತೀಯ ನೀನು? ನಾನು ಯಾಕೆ ಹೋಗಲಿ? ಅಲ್ಲ, ನಿನ್ನ ಹತ್ರ ಏನಾದರೂ ಅಸಭ್ಯವಾಗಿ ನಡ್ಕೊಂಡ್ರೆ ಹೇಳು, ಬೇಕಾದ್ರೆ ನಾನು ಹೋಗಿ ನಿಮ್ಮ ಅಣ್ಣಂಗೆ ಹೇಳ್ತೀನಿ. ಅವ್ನು ಸರಿಯಾಗಿ ಜಾಡ್ಸಕತ್ತಾನ. ಏನಂತ ಹೇಳಮ್ಮ ಚಿನ್ನು, ನೀನೇನೋ ಚಿಕ್ಕವಳದಿಯಲ್ಲ, ನಿನ್ನ ಜೊತೆ ಯಾರು ಹಿಂಗೆ ನಡ್ಕೋತಾರ? ಅಲ್ಲ, ನೀನು ಏನೋ ತಿಳ್ಕೊಂಡು ಏನೋ ಹೇಳತ್ತೀಯ, ಅವ್ರು ಏನಾರು ಮಾತಾಡತ್ತಿರ್ಬೇಕು, ನೀನು ಏನೋ ತಿಳ್ಕೊಂಡು ಗಾಬರಿಯಲ್ಲಿ ಬಂದಿದ್ಯೇನೋ. ಸರಿ ಹೋಗು, ಜಾಮೂನ್ ಪ್ಯಾಕೆಟ್ ತರೋ. ಅಯ್ಯೋ ಇಲ್ಲ ಅದಕ್ಕೆ, ಇಲ್ಲ, ಅವರು ಒಂದು ಡೀಲ್ ಬಗ್ಗೆ ಮಾತಾಡತ್ತಾರ. ಡೀಲಾ? ಹಾಂ, ಏನಾದರೂ ಕೆಲಸದ ಡೀಲ್ ಇರ್ಬೋದು. ನೀನು ಅಷ್ಟಕ್ಕೆ ಇಷ್ಟು ಗಾಬರಿಯಾಗಿ ಬಂದ್ಬಿಟ್ಟಿದ್ಯೇನ? ಹುಚ್ಚಿ, ಹೋಗು ನೀನು ತಗೊಂಬರೋ. ಅಯ್ಯೋ ಇಲ್ಲ ಅದಕ್ಕೆ, ನನ್ನ ಮಾತು ನಂಬಿ, ನಾನು ಯಾಕೆ ಸುಳ್ಳು ಹೇಳಿ? ನೋಡಿ, ಅದು ಅಣ್ಣ ಇದ್ದಾರಲ್ಲ, ಅದು ನಿಮ್ಮನ್ನ ಅದು ಅಣ್ಣ ಏನೇನು ಮಾತಾಡಿದ್ರು ಗೊತ್ತಾ? ಅವ್ರ ಫ್ರೆಂಡ್ ಹತ್ರ ನನ್ನ ಹೆಂಡ್ತಿನ ನೋಡಿದ ತಕ್ಷಣ ನೀನು 5 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 15 ಲಕ್ಷ ಕೊಡ್ತೀಯ ಅಂತ. ಆ ಅಣ್ಣ ಅಂತಾರೆ, ಇಲ್ಲ, ನನ್ನ ಡೀಲ್ ಇರೋದು ಮಾತ್ರ 5 ಲಕ್ಷ. ಫಸ್ಟು ನಿನ್ನ ಹೆಂಡ್ತಿನ ಕಳಿಸು ಅಂತಾರೆ, ನಿನ್ನ ಹೆಂಡ್ತಿನ ನೋಡಬೇಕು ಅಂತಾರೆ, ಮತ್ತು ನಿನ್ನ ಹೆಂಡ್ತಿ ಒಪ್ಕೋತಾಳ ಅಂತಾರೆ. ಈ ಥರ ಎಲ್ಲ ಮಾತಾಡತ್ತಿದ್ರು. ಏನು ಹೇಳ್ತಾ ಇದೆಯಾ ಚಿನ್ನು ನೀನು? ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ಇದನ್ನೆಲ್ಲ ನಂಬಲ್ಲ. ನಿಮ್ಮನ್ನ
ನನ್ನನ್ನು ಪ್ರೀತಿ ಮಾಡಿ ಇಷ್ಟಪಟ್ಟು ಅವನಿಗೋಸ್ಕರ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಎಲ್ಲರನ್ನೂ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ನಾವಿಬ್ಬರು ಲವ್ ಮಾಡಿ ಮದುವೆ ಆಗಿದ್ದೀವಿ. ಆದರೆ ನಿಮ್ಮನ್ನ ಈ ಥರ ಮಾಡಲ್ಲ. ನೀನೇನೋ ಕೇಳಿಸ್ಕೊಂಬಂದು ಏನೋ ಹೇಳ್ತಾ ಇದೀಯ. ಅಯ್ಯೋ ಅದಕ್ಕೆ ಇಲ್ಲ, ನನ್ನ ಮೇಲೆ ಆನೆ. ನಾನು ಯಾಕೆ ಸುಳ್ಳು ಹೇಳಿ? ನಿಮ್ಗಷ್ಟು ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವೇ ಅಲ್ಲ ಅಣ್ಣ ಅವ್ರ ಫ್ರೆಂಡು ಮಾತಾಡೋ ಥರ ಹೋಗಿ ಕೇಳಿಸ್ಕೊರಿ. ಆದರೆ ಒಂದು ಮಾತು ಅದಕ್ಕೆ, ನೀವು ಇಲ್ಲಿದ್ರೆ ನಿಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀವು ಇಲ್ಲಿಂದ ಹೊರಟೋಗಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅದಕ್ಕೆ. ಇಲ್ಲಾಂದರೆ ನಾಳೆ ನಿಮಗೆ ತೊಂದರೆ ಆಗೋದು. ನಾನು ಹೇಳೋದಂತೂ ಹೇಳಿದ್ದೀನಿ. ಸರಿ ಆಯಿತು, ನೀನು ಇಷ್ಟು ಹೇಳ್ತಾ ಇದ್ದೀಯ ಅಂದರೆ ನಾನು ಹೋಗಿ ಕೇಳಿಸ್ಕೊತೀನಿ. ನೋಡೋಣ ಸರಿ ಇಲ್ಲಿಂದ. ನಿಜ ಅದಕ್ಕೆ, ನೀವು ತುಂಬ ಒಳ್ಳೆಯವರು. ಆದರೆ ಅಣ್ಣ ತುಂಬ ಕೆಟ್ಟವನು. ಅಣ್ಣನ ಜೊತೆ ನೀವಿದ್ರೆ ನಿಮ್ಮ ಜೀವನನೇ ಹಾಳಾಗುತ್ತೆ. ನೀವು ನನ್ನ ತಾಯಿ ಥರ ಇದ್ರಿ. ನೀವು ಇಲ್ಲಿಂದ ಹೋದ್ಮೇಲೆ ನಾನು ಹೇಗಿರ್ತೀನೋ ಏನೋ ಗೊತ್ತಿಲ್ಲ. ಆದರೆ ಒಂದಕ್ಕೆ ಯಾವಾಗಾದರೂ ನೀವು ಇಲ್ಲಿ ಎಲ್ಲ ತಿಳ್ಕೊಂಡ್ಮೇಲೆ ಯಾವಾಗಾದರೂ ಸಿಕ್ಕಾಗ ನನ್ನ ಮಾತ್ರ ಮರಿಬೇಡಿ. ನೀನು ಇಷ್ಟು ಹೇಳ್ತಾ ಇದೀಯ ಅಂದರೆ ನಿನ್ನ ಮಾತು ನಿಜನೇ ಇರಬೇಕು. ನಾನು ಹೋಗಿ ಅಲ್ಲಿ ಮೊದಲು ಕೇಳಿಸ್ಕೊತೀನಿ. ಚಿನ್ನು, ನೀನು ಏನಾದರೂ ಹಂಗಿದ್ರೆ ನಾನು ಹೇಳ್ದಂಗೆ ಹೇಳ್ತೀಯಾ? ಓ ಅದಕ್ಕೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಹೇಳ್ತೀನಿ. ನಾನು ಹೋಗಿ ಬರ್ತೀನಿ ಇರು. ಅಲ್ಲ, ನಾಳೆ ನಿನ್ನ ಹೆಂಡ್ತಿನ ನನ್ನ ಜೊತೆ ಕಳಿಸ್ಕೊಟ್ಟಾಗ ಅವ್ರ ಮನೆಯವರಾಗಲಿ ನಿಮ್ಮ ಮನೆಯವರಾಗಲಿ ಜಗಳ ಮಾಡಿದ್ರೆ ಏನು ಮಾಡೋದು? ಅವರಿಂದ ಏನು ಮಾತಾಡಕತ್ತೀಯ ನೀನು? ಅವಳನ್ನ ನಾನು ಲವ್ ಮಾಡಿ ಮದುವೆ ಆಗಿದ್ದೀನಿ. ಅವಳು ನನ್ನ ಜೊತೆ ಓಡಿ ಬಂದ ತಕ್ಷಣ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಅಣ್ಣಗೆ ಇವಳು ಅವ್ರ ಬಾಯಿಗೆ ಸತ್ಲು ಅಂತ ಅನ್ಕೊಂಬಿಟ್ಟಾರೆ. ಇವಳನ್ನ ತಿರುಗಿ ನೋಡ್ತಾ ಇಲ್ಲ. ಇವಳು ಸಿಕ್ಕರೆ ಸಾಕು ಇವಳನ್ನ ಕೊಲ್ಲೋಣ ಅಂತ ಇದ್ದಾರೆ. ಅಂಥದ್ರಲ್ಲಿ ನನ್ನನ್ನೇ ನಂಬಿ ಬಂದಾಳ. ಅದಕ್ಕೆ ನಾನು 1 ವರ್ಷ ಅವಳ ಜೊತೆ ಪ್ರೀತಿ ನಾಟಕ ಆಡಿದೆ. ಯಾಕಂದರೆ ಒಂದಿನ ಈ ಹಕ್ಕಿಯಿಂದ ನನಗೆ ತುಂಬ ಲಕ್ಷಾಂತರ ರೂಪಾಯಿ ಸಿಗುತ್ತೆ ಅಂತ ಗೊತ್ತಿತ್ತು. 1 ವರ್ಷನಾದರೂ ಪಳಗಿಸ್ಬೇಕಲ್ಲ ಹಕ್ಕಿನ. ನಾನು ಚೆನ್ನಾಗಿ ಪಳಗಿಸ್ಕೊಂಡೆ, ಈ ಹಕ್ಕಿನೂ ಚೆನ್ನಾಗಿ ಪಳಗಿಸ್ದೆ. ಈಗ ನೋಡು 10 ಲಕ್ಷ. ಹಾಂ, ಎಲ್ಲಿ ಯಾರಿಗುಂಟು ಯಾರಿಗಿಲ್ಲ. ಇವಳಿಂದ ಏನು ನಂಗೆ ಸಿಕ್ತಿತ್ತಾ? ಇಲ್ಲವಲ್ಲ. ನಾನೇನೋ ಇವಳು ದೊಡ್ಡ ಆಸ್ತಿವಂತಲು, ಇವಳಿಗೆ ಎಲ್ಲ ದುಡ್ಡು ಬರುತ್ತೆ ಅಂತ ಇವಳು ಲವ್ ಮಾಡಿದೆ. ಆದರೆ ಇವ್ರ ಮನೆಯವರು ಇವಳು ನನ್ನನ್ನು ಮದುವೆ ಆದ ತಕ್ಷಣ ಅಲ್ಲಿ ಸಿಕ್ಕರೆ ಕಡಿತೀನಿ ಇಲ್ಲಿ ಸಿಕ್ಕರೆ ಕಡಿತೀನಿ ಅಂತ ನಿಂತ್ಬಿಟ್ರು. ನಾವೇನು ಬೇಡ ಅಂತ ಕರ್ಕೊಂಡು ಬಂದು ಈಗ ನೀನೇ ಸಿಕ್ಬಿಟ್ಟಲ್ಲ. ನೋಡಪ್ಪ, ನನ್ನ ಹೆಂಡತಿ ಅಷ್ಟು ಸುಂದರವಾಗಿದ್ದಾಳೆ. ನನಗೂ ಬೇಡ ನಿಂಗೂ ಬೇಡ, ಒಂದು 12 ಲಕ್ಷ ರೂಪಾಯಿ. ಅಯ್ಯೋ ದೋಸ್ತ, ಅವಾಗಿಂದ ಹೇಳಕತ್ತಿ 12 ಲಕ್ಷ ಅಂತ. ಅಯ್ಯೋ ದೇವ್ರೆ, ಆಗೋದಿಲ್ಲಪ್ಪ. ಲಾಸ್ಟು ನಾನು ನಿನಗೆ 8 ಲಕ್ಷ ಕೊಡ್ತೀನಿ ನೋಡು. ಇದ್ರ ಮ್ಯಾಲೂ ಒಂದು ಮಾತಿಲ್ಲ. ಮೊದಲು ಕರೆಸು ನಿನ್ನ ಹೆಂಡ್ತಿನ, ನೋಡೋಣ. ಒಂದು ಕಪ್ ಚಾನಾದ್ರು ತೊಗೊಂಡ್ಬಂದು ಮಕ ತೋರಿಸ್ಬಿಟ್ಲೆ ಅಂದರೆ ಡೀಲ್ ಮಾತಾಡೋಕೆ ಬರುತ್ತಪ್ಪ. ಅವಳು ಹೆಂಗೆ ಅದಾಳೋ ಏನೋ, ಮಕ ನೋಡ್ದೆ ಹೆಂಗೆ ಮಾತಾಡೋದು? ಅಯ್ಯೋ, ನನ್ನ ಹೆಂಡ್ತಿನ ನೋಡಿದ ತಕ್ಷಣ ನೀನು ಕಳೆದೋಗ್ಬಿಡ್ತೀಯ ಯಾಕನೋ. ಹಂಗಿದ್ದಾಳೆ ಅವಳು, ತ್ರಿಪುರ ಸುಂದರಿ, ಅಪ್ಸರೆ ಥರ ಇದ್ದಾಳೆ. ಅಯ್ಯೋ ಶಿವನೇ, ಎಷ್ಟು ಇಷ್ಟಪಟ್ಟು ಪ್ರೀತಿ ಮಾಡಿ ನಮ್ಮ ಅಪ್ಪ ಅಮ್ಮನ ಎಲ್ಲರನ್ನೂ ನನ್ನ ಮನೇನ ಬಿಟ್ಟು ಇವನು ನಂಬ್ಕೊಂಡು ಇವನ ಜೊತೆ ಬಂದರೆ ಇವನು ನನ್ನ ಇನ್ನೊಬ್ಬರಿಗೆ ಅಯ್ಯೋ ದುಡ್ಡಿಗೋಸ್ಕರ ಕಳಿಸ್ತಾ ಇದ್ದಾನ. ಛೀ, ಇವನು ಒಗ್ಗಣ್ಣನ ಇಲ್ಲ. ಇವರ ಅಪ್ಪ ಇವರ ಅಮ್ಮನಿಗೆ ನನ್ನ ಮೇಲೆ ಸಿಟ್ಟಿರ್ಬೋದು. ಆದರೆ ಮಗ ಈ ರೀತಿ ಮಾಡಕತ್ತಾರಂತ ಹೋಗಿ ಹೇಳಿದರೆ ಅವ್ರಿಗೆ ಸಿಟ್ಟು ಬಂದೇ ಬರುತ್ತೆ. ಅವ್ರಿಗೂ 2 ಹೆಣ್ಮಕ್ಳು ಅದಾವಲ್ಲ. ಇನ್ನೊಬ್ಬರು ಹೆಣ್ಮಕ್ಳದ್ದು ನೋವು ಗೊತ್ತಾಗುತ್ತೆ. ನಾನು ಹೋಗಿ ಹೇಳ್ತೀನಿ. ಸರಿ, ನೀನು ಹೋಗಿರು. ನನ್ನ ಹೆಂಡ್ತಿನ ರಂಸಿ ನಾನು ನಿನ್ನ ಹತ್ರ ಕರ್ಕೊಂಬರ್ತೀನಿ. ಸರಿ ಆಯಿತು. ಸ್ವಲ್ಪ ಸಮಯದ ನಂತರ. ಅಮ್ಮ, ಭಾಳ ಬಿಸಿಲಲ್ಲ ಅವರಿಗೆ. ಅತ್ತಿಗೆ ಹೇಳಮ್ಮ ಜ್ಯೂಸ್ ಮಾಡ್ಕೊಂಬರಕ್ಕೆ. ಜ್ಯೋತಿ, ಅತ್ತೆ ನೀವು ಬಂದ್ರಾ? ಬಂದ್ವಿ. ಹೋಗಿ ಇಬ್ಬರು ಒಂದೊಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಬರು. ಅತ್ತೆ, ನಾನು ಜ್ಯೂಸ್ ಮಾಡ್ಕೊಂಬರ್ತೀನಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅತ್ತೆ. ಏನು ವಿಷಯ? ಜ್ಯೂಸ್ ಮಾಡಿಕೊಟ್ಟೆ ಹೇಳಲ್ಲ. ಅಯ್ಯೋ ಅತ್ತೆ, ಆ ವಿಷಯ ಎಲ್ಲ ತಡ ಮಾಡಂಗಿಲ್ಲ, ನಾನು ಹೇಳಲೇಬೇಕು. ಅತ್ತೆ, ಏನಾಯ್ತು ಗೊತ್ತಾ? ನಿಮ್ಮ ಮಗ ಅವ್ರ ದೋಸ್ತ ಜೊತೆ ನನ್ನನ್ನು ವ್ಯಾಪಾರ ಮಾಡೋ ಡೀಲ್ ಮಾಡ್ತಾ ಇದ್ರು ಅತ್ತೆ. ಏನು ಹೇಳ್ತಾ ಇದೀಯ ನೀನು? ಅಯ್ಯೋ ಅದಕ್ಕೆ ಅದೇ ನೀವು ಹೊಸ ವಿಷಯನ ಈ ಥರ ಎಲ್ಲ ಅನ್ನ ತುಂಬ ಮಾಡ್ಬಿಟ್ಟಿದ್ದಾನೆ. ಏನು ಹೇಳಕತ್ತೀಯ ನೀನು? ನಿಮಗೆಲ್ಲ ಇದು ಗೊತ್ತೇನಾ? ಅಣ್ಣ ಮದುವೆ ಆಗ್ತಾನೆ, ನಮ್ಗೆ ಇಷ್ಟ ಆಯ್ತು ಇರ್ತಾನೆ. ಇಲ್ಲ ಅಂದರೆ ಅವನು ಬೇಡ ಅಂದ ತಕ್ಷಣ ಅವ್ನ ದೋಸ್ತ್ಗಳು ಕಳಿಸ್ಬಿಡ್ತಾನೆ. ಅವನು ಒಂದಲ್ಲ ಎರಡಲ್ಲ, ನೀವು 4ನೇ ಹುಡುಗಿ ಲವ್ ಮಾಡಿ ಮದುವೆ ಆಗ್ತಾ ಇರೋದು. ಇದೆಲ್ಲ ನಿಮ್ಗೆ ಇಷ್ಟು ದಿನ ಗೊತ್ತಿದ್ರು ನೀವು ಒಂದು ಹೆಣ್ಣಿನ ಜೀವನನ ಹಾಳು ಮಾಡ್ತಾ ಸುಮ್ಮನೆ ಇದ್ರಾ? ಅಲ್ಲ ಅತ್ತೆ, ನಿಮಗೂ 2 ಹೆಣ್ಮಕ್ಳಿದ್ದಾವೆ. ಅವರು ಇದೇ ಥರ ಅಂತ ನಿಮ್ಗೆ ಅನ್ಸಲ್ವಾ? ಆದರೆ ಅಣ್ಣ ನಿಮ್ಮನ್ನು ಮಾಡ್ತಾ ಇಲ್ವಲ್ಲ. ಅಣ್ಣಂಗೆ ನೀವಂದ್ರೆ ತುಂಬ ಇಷ್ಟ, ಅದು ನೀವು ಲಕ್ ಅನ್ಕೊಳ್ಳಿ. ಅದಕ್ಕೆ ಒಂದಿನ ಮಟ್ಟಿಗೆ ನಿಮ್ಮನ್ನು ಕಳಿಸ್ತಾ ಇರ್ಬೋದು. ನೀವು ನಿಮ್ಮ ಗಂಡನ ಒಂದು ಪಾಪ ತುಂಬ ಸಾಲ ಇದೆ, ಅವನು ಒಳತಿಗಾಗಿ ಒಂದಿನ ಹೋಗ್ರಲ್ಲ, ಏನು ತೊಂದರೆ? ಅದ್ರಾಗ ಏನೈತಿ ಸಮಸ್ಯೆ? ಹೌದು ಸೊಸಿ, ಒಂದಿನ ಹೋಗು, ಏನಾಗಲ್ಲ. ಅಯ್ಯೋ, ಒಂದಿನ ಹೋದ್ರೆ 10 ಲಕ್ಷ ಅಂತ ನನ್ನ ಮಗ ಎಲ್ಲ ಹೇಳಿದಾನೆ. ಅಂದರೆ ನಿಮಗೆಲ್ಲ ಈ ವಿಷಯ ಗೊತ್ತು.
ಗೊತ್ತಿದ್ರು ಸುಮ್ಮನೆ ಇದ್ದೀರಾ? ಅಲ್ಲ, ಈ ರೀತಿ ಮಾಡಿನೇ ಇಷ್ಟೊಂದು ದುಡ್ಡು ಗಳಿಸ್ಕೊಂಡಿದ. ನನ್ನ ಯಾಕೆ ಕಳಿಸ್ತೀರಾ? ಪಕ್ಕದಲ್ಲೇ ನಿಮ್ಮ ಮಗಳಿದ್ದಾಳಲ್ಲ, ನನಗಿಂತ ಸುಂದರವಾಗಿದ್ದಾಳೆ, ಅವಳೇ ಕಳಿಸಿ ಹತ್ತಕ್ಕೆ 20 ಲಕ್ಷ ಕೊಡ್ತಾರೆ. ಜ್ಯೋತಿ, ಏನ್ ಮಾತಾಡಕತ್ತಿ ನೀನು? ನನ್ನ ಮಗಳ ಬಗ್ಗೆನೇ ಎಷ್ಟು ಕೆಟ್ಟದಾಗ ಮಾತಾಡ್ತೀಯ? ಅದ್ಕೆ ನನ್ನ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನು ಅರ್ಹತೆ ಐತೆ? ಹಾಗಾದ್ರೆ ನನ್ನ ಬಗ್ಗೆ ಮಾತಾಡಕ್ಕೆ ನಿಮಗೆ ಏನು ಅರ್ಹತೆ ಐತೆ? ನಾನು ನಿಮ್ಮನ್ನ ಯಾರು ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಅಂತೂ ಬಿಡೋದಿಲ್ಲ. ಒಂದು ಗತಿ ಕಾಣಿಸ್ತೀನಿ. ನಿಮ್ಮಿಂದ ನಮ್ಮ ಕಡೆ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಿನ್ನಂತೂ ಅಪ್ಪ ಅಮ್ಮನ ಬಿಟ್ಟು ಓಡ್ ಬಂದ್ಬಿಟ್ಟಿದ್ಯಾ ನಮ್ಮ ಅಣ್ಣನ ಜೊತೆ. ಮತ್ತಿನ್ನೇನೈತೆ, ಇದೇ ಮನೇಲೆ ಬಿದ್ದಿರ್ಬೇಕು ನಾವು ಹೇಳ್ದಂಗೆ ಕೇಳ್ಕೊಂಡು. ನನ್ನ ಹಣೆ ಬರ, ನಾನು ಮಾಡಿರೋ ತಪ್ಪಿಗೆ ಇನ್ನೇನು ಮಾಡಲಿ, ಇಲ್ಲೇ ಬಿದ್ದಿರ್ಬೇಕಲ್ಲ. ಹೋಗ್ತೀನಿ. ನೋಡ್ದೆ ಅಮ್ಮ, ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾಳೆ ಇವಳು. ಚಿನ್ನಿ, ಇಲ್ಲೇನು ಮಾಡ್ತಾ ಇದೀಯಾ? ಏನಿಲ್ಲ, ಇಲ್ಲೇ ನಿಂತಿದ್ದೆ. ಯಾಕಕ್ಕ? ಎಲ್ಲಿ ನಿಮ್ಮ ಕತ್ತೆ? ಯಾಕತ್ತೆ? ಅದೇಲೆ ಅತ್ತಿಗೆ ಎಲ್ಲಿ ಹೋದ್ಲು? ಅತ್ತಿಗೆನ ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಬಂದಿದ್ರಾ? ತರಕಾರಿ ಖಾಲಿಯಾಗಿದೆ, ಮಾರ್ಕೆಟಿಗೆ ಹೋಗಿ ಬರ್ತೀನಿ, ಅಡುಗೆ ಮಾಡಬೇಕು ಅಂದ್ರು. ಅಯ್ಯೋ, ನನಗಂತೂ ಹೊಟ್ಟೆ ಹಸದು ಕವಕ ವಾನ್ ಅಂತೈತೆ. ಈ ಮನೇಲಿ ತರಕಾರಿ ಫ್ರಿಜ್ಜಲ್ಲಿ ತುಂಬೈತಲ್ಲ, ಇದನ್ನ ಬಿಟ್ಟು ಇನ್ನೂ ಏನು ತರಕಾರಿ ತರಕ್ಕೆ ಹೋದ್ಲಂತಿಕ್ಕಿ? ಏನು ಕೆಲಸ ಆಯ್ತು? ಎಲ್ಲಿ ಹೊರಗಡಕ್ಕೆ ಹೋದ್ಲು? ಯಾವನ ಜೊತೆ ಸುತ್ತಕ್ಕೆ ಹೋದ್ಲಾ? ಅಕ್ಕ, ಅತ್ತಿಗೆ ಬಗ್ಗೆ ಹಂಗೆ ಮಾತಾಡಬೇಡ. ಅತ್ತಿಗೆ ಅಷ್ಟು ಕೆಟ್ಟವಳಲ್ಲ. ಅಯ್ಯೋ, ನೀನು ಬೇರೆ ಅತ್ತಿಗೆ ಬಾಲ ನೀನು. ಸರಿ ಆ ಕಡೆ. ಏನಾಯ್ತು ಚಿನ್ನಿ? ನೋಡೋಣ, ಎಲ್ಲ ಹೋಗ್ಬಿಟ್ಟವಳೆ. ಅಡುಗೆ ಮಾಡಬೇಕು, ಮನೇಲಿ ಎಲ್ಲ ತರಕಾರಿ ಎಲ್ಲ ಐತೆ ಫ್ರಿಜ್ಜಲ್ಲಿ, ಅದನ್ನೆಲ್ಲ ಬಿಟ್ಟು ಮತ್ತೆ ತರಕಾರಿ ತೊಗೊಂಬರ್ತೀನಿ ಅಂತ ಹೋಗೋಳೆ. ಇವಳಿಗೆ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಹೌದಾ? ಬರಲಿ ಅವಳು, ಬರಲಿ, ಮಾಡ್ತೀನಿ. ಎಲ್ಲೇ ಹೋಗಿದ್ದೆ? ಅದು ತರಕಾರಿ ತರೋಣಂತ ಹೋಗಿದ್ದೆ ರೀ. ತರಕಾರಿ ತಂದ್ಯಾ? ಸರಿ ಆತು. ನೀನು ತರಕಾರಿ ತಂದಿದ್ರೆ ಅಡುಗೆ ಮಾಡಿಬಿಡು. ಊಟ ಮಾಡ್ಕೊಂಡು ಹೊರಗಡೆ ಹೋಗೋಣ. ಸರಿ ರೀ, ಆಯಿತು. ಅಲ್ಲ, ನಮ್ಮನ್ನ ಯಾಕೆ ಇಷ್ಟು ಸಮಾಧಾನ ಮಾತಾಡ್ದ? ಅವಳನ್ನ ಬೈತಾನೆ ಅನ್ಕೊಂಡಿದ್ದೆ, ಅವಳನ್ನ ಬೈಲೇ ಇಲ್ಲಲ್ಲ. ಅಮ್ಮ, 10 ಲಕ್ಷ ಸಾಲ, ನಾನು ಹೇಗೆ ಅರಿಬೇಕಂತಾನೆ ಗೊತ್ತಾಗತ್ತಿಲ್ಲ. ರೀ ರೀ ಏನು ರೀ, ಇವತ್ತು ಮಾರ್ಕೆಟಿಗೆ ಹೋಗಿದ್ನಲ್ಲ, ನಿಮ್ಗೆ ಬೆಳಿಗ್ಗೆ ಹೇಳೋದೇ ಮರ್ತೆ. ನಮ್ಮನ್ನ ಸಿಕ್ಕಿದ್ದ. ಅದು ನಮ್ಮನ್ನ ಒಪ್ಕೊಂಡು ಮನೆಗೆ ಬಾ ಅಂದಾರಿ. ತಪ್ಪಾಯಿತು, ನಾವು ಮಾಡಿದ್ದನು, ನಮಗೂ ನಿನ್ನ ಬಿಟ್ಟಿರೋಕ್ಕಾಗತ್ತಿಲ್ಲ, ಬಾ ಅಂತಂದ್ರು ರೀ. ನಮ್ಮನ್ನ ಒಂದು ವಿಷಯ ಹೇಳಿದ್ರು. ಹಿಂಗೆ ನಾವು ಮದುವೆ ಆದ ಹೋಗಿದ್ವಿ, ಎಲ್ಲ ಚಲೋ ಇತ್ತು, ಬಿಸ್ನೆಸ್ಸು ಲಾಸ್ ಆಗಿ 10 ಲಕ್ಷ ರೂಪಾಯಿ ಸಾಲ ಆಗಿದೆ ನನ್ನ ಗಂಡನಂದ್ರು. ಅದಕ್ಕೆ ನಮ್ಮನ್ನ ಏನಂದ್ರು ಗೊತ್ತಾ? ಏನಂದ್ರು? ನಾನು ನಿನ್ನ ಮದುವೆ ಆದ್ಕೊಳ್ಳಿ, ನಿನಗೂ ಏನು ಕೊಟ್ಟಿಲ್ಲ, ಒಂದು 20 ಲಕ್ಷ ರೂಪಾಯಿ ಕೊಡ್ತೀನಿ ಅಂದರು. ಹಾಂ, ಜ್ಯೋತಿ, ಏನು 20 ಲಕ್ಷನಾ? ಅಯ್ಯೋ ಅದಕ್ಕೆ ನಿಮ್ಮನ್ನ ಇಷ್ಟು ಒಳ್ಳೆಯವರ, ನಿಮ್ಮನ್ನ ಒಪ್ಕೊಂಡು 20 ಲಕ್ಷ ಕೊಡ್ತೀನಂದ್ರ? ಅದಕ್ಕೆ ಹಾಗಾದ್ರೆ ನಿಮ್ಮ ಕಷ್ಟ ಎಲ್ಲ ಬಗೆಹರಿತು. ಜ್ಯೋತಿ, ನಿಜ ಹೇಳಕತ್ತೀಯಾ? ಹ್ಞೂ ರೀ, ಆದರೆ ನಮ್ಮನ್ನ ಒಂದು ಕಂಡೀಷನ್ ಹಾಕಿದ್ದಾರೆ. ಏನು? ಅದು ನಮ್ಮನ್ನ ನಿಮ್ಮ ಕೈಯಲ್ಲೇ ಹಾಂ ಕ್ಯಾಶೇ ಕೊಟ್ಬಿಡ್ತಾರಂತೆ. 20 ಲಕ್ಷ ರೂಪಾಯಿ ಒಂದು ದಿನದ ಮಟ್ಟಿಗೆ, ಒಂದು ರಾತ್ರಿ ನಿಮ್ಮ ತಂಗಿ ಖುಷಿನ ನಮ್ಮಣ್ಣನ ಜೊತೆ ಕಳಿಸ್ಕೊಡ್ಬೇಕಂತೆ. ಏನೇ ಮಾತಾಡಕತ್ತೀಯ ನೀನು? ಹೌದತ್ತೆ, ನಿಜಾನೇ ಹೇಳ್ತಾ ಇದ್ದೀನಿ. ಏನೇ ಇದು? ನನ್ನ ತಂಗಿನ ಯಾಕೆ ನಿಮ್ಮ ಅಣ್ಣನ ಜೊತೆ ಕಳಿಸ್ಕೊಡ್ಲಿ? ಏನು ಮಾತಾಡತ್ತೀಯ ನೀನು? ಮತ್ತೆ ನೀವ್ಯಾಕೆ ನಿಮ್ಮ ಫ್ರೆಂಡ್ಗೆ ನನ್ನನ್ನು ಕಳಿಸ್ಕೊಡ್ತಾ ಇದ್ದೀರಾ? ನೀನು ನನ್ನ ಹೆಂಡತಿ, ಅದಕ್ಕೆ. ನಾನು ಒಂದು ಹೆಣ್ಣು ರೀ. ಆದರೆ ಅವಳು ನನ್ನ ತಂಗಿ ಅದಳ, ಅಕ್ಕಿನ ಹೆಂಗೆ ಕಳ್ಸಕ್ಕೆ? ಏನು ಮಾತಾಡಕತ್ತೀನಿ ನೀನು ಮಾತಾಡೋ ಮಾತು ನಿನಗಾದ್ರೂ ಅರಿವು ಆಗ್ತೈತೆ? ನಾನು ಇನ್ನೊಬ್ಬರ ತಂಗಿ, ಇನ್ನೊಬ್ಬರ ಮಗಳು, ಇನ್ನೊಬ್ಬರ ಮನೆ ಮಗಳು ಅನ್ನೋದು ನಿಮಗೂ ನೆನಪಿರಲಿ. ಅವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ಅಂದರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೆ. ಆದರೆ ಅದನ್ನೆಲ್ಲ ನೀವು ಕಳ್ಕೊಂಬಿಟ್ರಿ. ನಾನು ಒಬ್ಬರ ತಂಗಿನೇ ಅಲ್ಲ, ಒಬ್ಬರ ಮಗಳೇ ಅಲ್ವಾ? ಅವ್ರ ಮಗಳು ನಾನು, ಹೆಣ್ಮಗಳು. ಅಂಥದ್ರಲ್ಲಿ ನೀವು ಇನ್ನೊಬ್ಬರ ಮಗಳ ಇನ್ನೊಬ್ಬನ ಹತ್ರ ಕಳಿಸ್ತೀವಿ ಅಂತೀರಲ್ಲ, ನಮ್ಮ ಮನೆಯವ್ರಿಗೆ ಹೇಗಾಗಬಾರ್ದು, ನನಗೆಷ್ಟು ನೋವಾಗಬಾರ್ದು. ನೀನು ಎಲ್ಲ ಬಿಟ್ಟು ಓಡ್ ಬಂದಿದ್ಯಾ, ಅದಕ್ಕೆ ನಮ್ಮನ್ನ ಹಿಂಗೆ ಮಾಡ್ತಾ ಇರೋದು. ಆದರೆ ನಾನು ಹಿಂಗೆ ಮಾಡಿಲ್ಲಲ್ಲ. ನಿಮ್ಮ ಅಣ್ಣನಿಗೆ ಸಾಥ್ ಕೊಡ್ತಾ ಇದೆಯಲ್ಲ, ನೀನು ಒಂದು ಹೆಣ್ಣ. ಯಾಕೆ ಈಗ ನಮ್ಮನ್ನ ಕರೆದಿದ್ದಾನೆ ಅಂದ ತಕ್ಷಣ ನಿಮಗೆ ಉರಿ ಬಂದ್ಬಿಡ್ತು. ನಿಮ್ಮ ಅವ್ವನ ಮೋತಿ, ನಿಮ್ಮ ಅಣ್ಣನ ಮೋತಿ ಎಲ್ಲ ಒಂಥರ ಸೀಗೆಕಾಯಿ ಹುಳಿ ಹಿಂಡ್ದಂಗೆ ಆಯಿತು. ಆದರೆ ನಾನು ಇನ್ನೊಬ್ಬರ ಮನೆ ಹೆಣ್ಮಗಳು, ನನ್ನನ್ನು ಅಲ್ಲಿ ಕಳಿಸ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಹೌದು, ನಾವು ಬೇಕಂತಲೇ ಮಾಡಿದ್ವಿ. ಏನೀಗ ನಾವು ದುಡ್ಡಿಗೋಸ್ಕರ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ಳೋದು, ಅವ್ರನ್ನ ಈ ರೀತಿ ಮಾಡ್ತೀವಿ. ಏನು ಮಾಡ್ತೀವಿ ಈಗ? ಅದ್ಯಾಕೆ ಹಿಂಗೆ ಮಾಡ್ತೀರಾ? ನಿಮ್ಮನೆ ಹೆಣ್ಮಕ್ಳೇ ಇದ್ದಾರಲ್ಲ, ಅದರಲ್ಲಿ ಬೇಡ. ಚಿಕ್ಕವಳು ಪಾಪ, ಈಕೆ ಒಳ್ಳೆ ಹುಡುಗಿ. ಇವಳೇ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಬಂದು ಹೇಳಿರೋದು. ಚಿನ್ನಿ, ಅವಳು ಯಾಕ್ರಿ ಗದರ್ತೀರಾ? ಪಾಪ, ಅಷ್ಟು ಚಿಕ್ಕ ಹುಡುಗಿಗೆ ಅಷ್ಟು ಬುದ್ಧಿ ಇದೆ, ಈ ಕ್ವಾನಾಗಿರೋ ನಿಮ್ಮ ತಂಗಿಗೆ ಬುದ್ಧಿ ಇಲ್ಲ. ಅದರಲ್ಲಿ ಬೇರೆ ಮುದುಕಿ ಆಗಿದ್ದಾಳೆ, ಇನ್ನೇನು ನೆಗದು ಬಿದ್ದು ನೆಲ್ಲಿಕಾಯಿ ಹೋಗ್ತಾಳೆ ನಿಮ್ಮವ್ವ, ಆಕೆಗೆ ಬುದ್ಧಿ ಇಲ್ಲ. ಅಂಥದ್ರಲ್ಲಿ ಚಿಕ್ಕ ಹುಡುಗಿಗೆ ಬೈತಾ ಇದ್ದೀರಲ್ಲ, ಅವಳಿಂದ ಇವತ್ತು ನನ್ನ ಜೀವನ ಹಾಳಾಗೋದು ತಪ್ಪೈತೆ. ಅವಳು ಒಳ್ಳೆಯವಳೆ. ಅವಳೇ ಬಂದು ಹೇಳಿರೋದು, ಅನ್ನ ಯಾರ ಜೊತೆ ದುಡ್ಡಿಗೆ ನೀನು ಮಾರ್ಕೋತಾ ಇದ್ದಾರತ್ತೆ, ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ. ಅದಕ್ಕೆ
ನಾನು ನಂಬಿರಲಿಲ್ಲ ನನ್ನ ಗಂಡ ನನ್ನನ್ನು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿದ್ದಾನಂತ ಅಂದೆ. ಆದರೆ ಒಂದ್ಸಲ ಹೋಗಿ ಕೇಳಿಸ್ಕೊಳ್ಳಿ ಅದಕ್ಕೆ ಅಂದ್ಲು. ಕೇಳಿಸ್ಕೊಂಡ್ಮೇಲೆ ನಿಮ್ಮ ಬಂಡವಾಳ ಬಯಲಾಗಿದ್ದು. ಅಲ್ಲಿಂದ ಹೋಗಿ ನಿಮ್ಮ ಅಮ್ಮನಿಗೆ ಹೇಳಿದ್ರೆ ನಿಮ್ಮಮ್ಮ ಹೋಗಿ ಇರು ಏನಾಗುತ್ತೆ, ಒಂದು 10 ಲಕ್ಷ ರೂಪಾಯಿ ಸಿಗುತ್ತಲ್ಲ ಅಂದರು. ಅದೇ ತನ್ನ ಮಗಳಿಗೆ ಅಂದ ತಕ್ಷಣ ಊರಿಗೆ ಬರುತ್ತೆ. ಇವ್ರ ಮಕ್ಕಳು ಇವ್ರಿಗೆ ಒಳ್ಳೆಯವರಾಗೇ ಇರಬೇಕು, ಇನ್ನೊಬ್ರ ಮಕ್ಕಳು ಹಾಳಾಗಬೇಕಾ? ಯಾಕೆ? ಅವರು 9 ತಿಂಗಳು ಇನ್ನೊಬ್ರ ಹೊಟ್ಟೆಲಿ ಹುಟ್ಟಿ ಕಷ್ಟಪಟ್ಟು ಬೆಳೆದು ದೊಡ್ಡವರಾಗಿ ಒಂದು ಮದುವೆ ಇಷ್ಟಪಟ್ಟು ಮದುವೆ ಆಗಿ ಬಂದಿರ್ತಾರಂದ್ರೆ ಅವ್ರಿಗೆ ಬೆಲೆನೇ ಇಲ್ವಾ? ಅವ್ರದ್ದು ಒಂದು ಜೀವ ಅಲ್ವಾ? ಯಾಕ್ರಿ ಹಿಂಗೆ ಮಾಡ್ತೀರಾ ನೀವು? ಯಾಕ್ರಿ ಈ ರೀತಿ ಮಾಡ್ತೀರಾ ನೀವು ಮೋಸನ? ಈಗೇನು ನೀನೇನು ಒಪ್ಪಲ್ಲ ಅಂತ್ಯಾ? ಬಿಡೋರು ಯಾರು, ಕೇಳೋರು ಯಾರು? ನೀನು ಕೇಳೋರು ಯಾರು? ಯಾರು ಹೇಳಿದ್ರು ಕೇಳಂಗಿಲ್ಲ. ನಿನ್ನನ್ನು ನಮ್ಮ ದೋಸ್ತನ ಕರೆಸಿ ಕಳಿಸೋದೇನೆ. ನನ್ನನ್ನು ಕೇಳೋರು ಯಾರಿಲ್ಲಂತ್ಯಾ? ಇನ್ಸ್ಪೆಕ್ಟರ್ ಬನ್ನಿ ಒಳಗೆ. ನೋಡಿದ್ರಲ್ಲ ಇನ್ಸ್ಪೆಕ್ಟರ್, ಇಷ್ಟೊತ್ತನ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರಂತ ನೀವೆಲ್ಲ ಕೇಳಿಸ್ಕೊಂಡ್ರಲ್ವಾ? ಇಲ್ಲ ಇನ್ಸ್ಪೆಕ್ಟರ್, ನಾವು ಯಾವುದೇ ರೀತಿಯಾದ ಕೆಟ್ಟದಾಗಿ ಮಾತಾಡಿಲ್ಲ. ಇವಳು ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಇವಳ ಬಗ್ಗೆ ಅಂದ್ವಿ ನಾವು. ನಾವೇನಾದ್ರು ಅಂದಿದ್ದಕ್ಕೆ ಸಾಕ್ಷಿ ಪ್ರೂಫು ಏನಾದ್ರು ಇದೆಯಾ? ಏನೂ ಇಲ್ವಲ್ಲ. ಇನ್ಸ್ಪೆಕ್ಟರ್, ಇವರು ಇಷ್ಟೊತ್ತನ ಎಲ್ಲ ಮಾತಾಡಿದ್ದು ನೀವು ರೆಕಾರ್ಡ್ ಮಾಡ್ಕೊಂಡಿರ್ಬೇಕಲ್ವಾ? ಹೌದು, ಇವರು ಇಷ್ಟೊತ್ತನ ಮಾತಾಡಿದ್ರನ್ನೆಲ್ಲ ನಮ್ಮ ಕಾನ್ಸ್ಟೇಬಲು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಅವ್ರ ಹತ್ರ ಇದೆ ನೋಡಿ. ಸುಮ್ಮನೆ ಬಾಯಿ ಮುಚ್ಕೊಂಡು ನೀವು 3 ಜನ ಸ್ಟೇಷನಿಗೆ ಬರಬೇಕು. ಇಲ್ಲ ಅಂದರೆ ದರ ನಾಯಿಗತ್ತೆ ಹೇಳ್ಕೊಂಡು ಹೋಗ್ತೀವಿ. ಇನ್ಸ್ಪೆಕ್ಟರ್, ನಾವೇನು ತಪ್ಪು ಮಾಡಿಲ್ಲ. ಅವಳು ನಮ್ಮ ಬಗ್ಗೆ ಇಲ್ಲೂ ಸಲ್ಲದೆಲ್ಲ ಹೇಳ್ತಾ ಇದ್ದಾಳೆ. ಏಯ್, ನನಗೆಲ್ಲ ಗೊತ್ತು. ಇಲ್ಲಿ ನಿಂತ್ಕೊಂಡು ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ. ನಡಿ ಸುಮ್ಮನೆ. ನೋಡಿ ಇನ್ಸ್ಪೆಕ್ಟರ್, ನನಗೆ ಹೆಣ್ಮಗಳು ಇವಳು. ಮದುವೆ ಆಗಿ ಮುಂದೆ ಜೀವನ ಮಾಡ್ಬೇಕಾದವಳು. ಇವಳು ಜೈಲಿಗೆ ಹೋಗಿ ಬಂದಾಳಂದ್ರೆ ಮನೆ ಮಠ ಎಲ್ಲ ಮನೆಯ ಮಾನ ವರದಿ ಎಲ್ಲ ಹೋಗುತ್ತೆ. ಇಂಥ ದರಿದ್ರ ಕೆಲಸ ಮಾಡುವಾಗ ಮಾನ ಮರ್ಯಾದೆ ಹೋಗಲಿಲ್ಲ, ಈಗ ಮಾನ ಮರ್ಯಾದೆ ಹೋಗ್ತದೆ. ನಡೀರಿ ಸುಮ್ಮನೆ. ಹೆಣ್ಮಕ್ಳಂತ ಸುಮ್ಮನೆ ಬಿಟ್ಟಿದ್ದೀನಿ. ಸರಿ ಅಮ್ಮ, ಅವ್ರು ಮಾಡಿರೋ ಅನ್ಯಾಯಕ್ಕೆ ಅವ್ರಿಗೆ ತಕ್ಕ ಪಾಠನೇ ಕಲಿಸ್ತೀನಿ. ಹಾಂ, ಸರಿಯಾದ ಶಿಕ್ಷೆನೇ ಕೊಡಿಸ್ತೀನಿ. ಚಿನ್ನು, ಯಾಕಮ್ಮ ಮಾಡ್ತಾ ಇದೀಯಾ? ಅದಕ್ಕೆ ಅಮ್ಮ ಅಕ್ಕ ಅಣ್ಣ ಎಲ್ಲ ಹೋದ್ರಲ್ಲ, ನಾನು ಒಬ್ಳೆ ಹೆಂಗಿರ್ಲಿ? ನೀನೊಬ್ಬಳನ್ನ ಯಾಕೆ ನಾನು ಬಿಡ್ತೀನಿ? ನನ್ನ ತಂಗಿ ಥರ ನೋಡ್ಕೋತೀನಿ. ನನ್ನ ಜೀವನ ಉಳಿಸಿದ ಪುಟ್ಟು ಗೊಂಬೆ ನೀನು. ನಾನು ಕೆಲಸಕ್ಕೆ ಹೋಗಿ ಬರೋವರೆಗೂ ನೀನು ಸ್ಕೂಲ್ಗೆ ಹೋಗ್ಬಾ, ಇಬ್ರು ಕುಡಿಸಿ ಮನೇಲಿರೋಣ. ಸರಿ. ಇವತ್ತಿನ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಒಂದು ಹೊಸ ಕತೆ ಜೊತೆ ಬರ್ತೀವಿ. ಬಾಯ್.